Hi, hello. I'm Mr. Nagaraj Kurupla, I'm a local technical assistant and artist. Today I would like to talk about ಅಡ್ಡ ಮತದಾನ. ಈ ವಿದ್ಯಾರ್ಥಿಗಳ ರೀ ಎಕ್ಸಾಮಿನೇಷನ್ ನೀಟ್ ಪರೀಕ್ಷೆ ಮತ್ತೆ ಆಗ್ತಾ ಇರೋದ್ರಿಂದ ಆಗಿರ್ತಕ್ಕಂಥ ದುರ್ಲಭ ಮತ್ತು ಮೋದಿಯವರು ರಾಜೀನಾಮೆ ಯಾವಾಗ ಕೊಡ್ತಾರೆ, ಮತ್ತು ಈ ಧರ್ಮೇಂದ್ರ ಪ್ರಧಾನ ಏನು ಇದನ್ನಲ್ಲ ಮಿನಿಸ್ಟ್ರು, ಎಜುಕೇಷನ್ ಮಿನಿಸ್ಟ್ರು, ಅವನು ಯಾವಾಗ ರಾಜೀನಾಮೆ ಕೊಡ್ತಾನೆ, ಟೋಟಲಿ BJP ಸರ್ಕಾರ ಕೇಂದ್ರದಾಗ ಯಾವಾಗ ಹೋಗತಿ, ರೈತರಿಗೆ ಅಷ್ಟು ಅನ್ಯಾಯ ಮಾಡಿದರು. ಇದಲ್ಲದೆ ಈಗ ನಾನು ಈ ಅಡ್ಡ ಮತದಾನ ಆಗಿರೋದ್ರಿಂದ ಹಂಗಾರೆ ಇವರು ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದ್ರಲ್ಲ, ಅವಾಗ ನಮ್ಮ ಬಂಡೆ ಮುಂಬೈನಾಗ ಹೆಂಗೆ ಮಾಡಿತ್ತು ಅನ್ನೋದನ್ನು ಈ ಒಂದು ಲೈವನ್ನು ನಾನು ನಮ್ಮ ಅದ್ಭುತ ಕಲಾವಿದ, ಕಾಮಿಡಿ ಮತ್ತು ವಿಲನ್ ರೋಲ್ ಮಾಡಿದಂಥ ನನ್ನ ಆತ್ಮೀಯ ನಮ್ಮ ಧೀರೇಂದ್ರ ಗೋಪಾಲ್ ಅವರ ಧ್ವನಿಯಲ್ಲಿ ಹೇಳ್ತೀನಿ. ಧೀರೇಂದ್ರ ಗೋಪಾಲ್ ಈ ಸಾಹಸ ಸಿಂಹದಾಗ ಡೈಲಾಗ್ ಹೇಳ್ಬೇಕು. ಏನ್ ಕಾಣ್ಲಾ ಮೋಡ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ, ಮೋಡ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಮಳೆ ಬರ್ತದೆ. ಮಳೆ ಬಂದ್ರೆ ಈ ನೆಲ ಹಸಿ ಆಗ್ತದೆ. ಈ ಸಾಹಸ ಸಿಂಹನೆ ಮಟ್ಟ ಹಾಕಿದ್ರೆ ನಮ್ಮ ಕೆಲಸ ಸರಾಗಿ ನಡೀತವೆ. ಏನ್ ಕಾಣ್ಲಾ ಬಡ್ಡಿ ಆಯ್ದ, ಏನ್ ಕಾಣ್ಲಾ. MPM ವೀರೇಶ್ ಹುಚ್ಚ, ನಿನಗಿಂತವಲ್ಲ ಹೇಳಕ್ ಬರೋದಿಲ್ಲ. ಹೌದಾ, ನಿನಗೆ ಬರಲ್ಲ ನಿಂತವ ಹುಚ್ಚ. ನಿಮ್ಮಪ್ಪ ಕಳ್ಳಿ ಹುಚ್ಚ MPM ವೀರೇಶ. ನಿಮ್ಮಪ್ಪದನಲ್ಲ ಹುಚ್ಚ ಹಲ್ಕಟ್ ನನ್ನ ಮಗ. ಅವನಿಗೆ ಹುಟ್ಟಿದ ಮಗ ನೀನು ಹುಚ್ಚ. MPM ವೀರೇಶ ನೀನು ಹುಚ್ಚ, ನಿಮ್ಮ ಅಪ್ಪನೂ ಹುಚ್ಚ, ನಿಮ್ಮ ಅಜ್ಜನೂ ಹುಚ್ಚ, ನಿಮ್ಮ ಅಜ್ಜಿನೂ ಹುಚ್ಚಿ. ಅದರಾಗ ಹುಟ್ಟಿದಂಥ ತಳಿ ನೀ ಅಂತ ಹೊಲಸು ಬೇಬರ್ಸಿಯದಿಲ್ಲ ಭೋಸಡಿಕೆ. ಬೇಕಾರ್ ನೋಡೋ, ಬೇಡರ್ ಮುಚ್ಕೊಂಡು ಹೋಗು. ಬ್ಲ್ಯಾಕ್ ಸುಮ್ಮನೆ ನೋಡಬಿಟ್ಟು ಇಲ್ಲದ ಹುಚ್ಚ ಅಂತ ಕೊಡ್ತಾನೆ. ಇವ್ರ ಅಪ್ಪ ಟೆಸ್ಟ್ ಮಾಡಿದ್ದ, ನಿಮ್ಮ ಅಪ್ಪ ಹುಚ್ಚರ ಡಾಕ್ಟರ್ ಅನ್ಲಿ, ನೀನು ಹುಚ್ಚರ ಡಾಕ್ಟ್ರ, ಯೂಸ್ಲೆಸ್ ಫೆಲೋ, ಹುಚ್ಚ ಅಂತ. ಸರಿ, ವಿಜಯ್ ಕುಮಾರ್ ನಮಸ್ಕಾರ ಅಂತೇಳಿ. ನಮಸ್ಕಾರಪ್ಪ. ಅಮಿತ್ ಮಕಾಶಿ, ಮಾರುತಿ ಜೋಗಿನ್ ಸರ್, ಊಟ ಆಯ್ತು? ಸರಿ, ನಾನು ಸಬ್ಜೆಕ್ಟ್ ಮಾತಾಡ್ತೀನಿ, ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ನ ಮುಗಿಸ್ಬಿಡ್ತೀನಿ. ಅಲ್ಲ ಕಂಡ್ಲಾ ಬಡ್ಡಿ ಐಕ್ಳ, ನೀವೆಲ್ಲ ಸೇರ್ಕೊಂಡು ನಮ್ಮ ಬಂಡೇರ ಮುಂಬೈನಲ್ಲಿ 6 ಕಿಲೋಮೀಟರ್ ನಡೆಸಿದ್ರಲ್ಲ ಕಂಡ್ಲಾ ಮಳೆಯಲ್ಲಿ. ಆಗ ಬಂಡೆ ಒಂದು ಸ್ವಲ್ಪ ಆದರೂ ಕೆಣಕ್ತನ್ಲ. ಈಗ ಅಡ್ಡ ಮತದಾನ 4 ಎಲ್ಲ ಸೇರಿ 157 ಓಟ್ ಬಂದದಾವೆ ಅಂತಂದ್ರೆ ಹೆಂಗೆ ಬ್ಯಾಡಗಿ ಮೆಣಸಿನ್ಕಾಯಿ ಉರಿಯಕ್ಕೆ ಹಚ್ಚಿದ ಕಂಡ್ಲ ನಿಮಗೆ. ಆಹಾ, ನಿಮ್ದಾದ್ರೆ ಒಂದು ನ್ಯಾಯ, ನಮ್ದಾದ್ರೆ ಒಂದು ನ್ಯಾಯ. ಏನೈಕೋ ಕಂಡ್ಲ ನೀವು. ಆಹಾ, ಅದು ಮಂಡ್ಯ ಗಂಡು ಕನಕಪುರ ಕಣಕ ಕಂಡ್ಲ. ಈಗ ನೋಡು ಅದು ಹೆಂಗ್ ಮಾಡಕತ್ತಿದೆ ಅಂದ್ರೆ, ಚಿಡ್ಡಿ ಮೇಲೆ ಚೂ ಬಿಟ್ಟಿದೆ ಈಗ. ಹೌದಾ, ಈಗ ಇವ್ರಿಗೆ ಎಷ್ಟು ಫೋರ್ಸ್ ಇರ್ಬೇಕಾರೆ ದೇಶಾದ್ಯಂತ 90 ಲಕ್ಷ ಫೋರ್ಸ್ ಇಟ್ಕೊಂಡಿವ್ರು ಚಡ್ಡಿಗಳು. ಈ ದೇಶಾದ್ಯಂತ ಕಾನೂನು ಸಂವಿಧಾನ ಇಟ್ಕೊಂಡಂಟ ನಾವು ಅನೇಕ ಲಕ್ಷಾಂತರ ರಿಜಿಸ್ಟರ್ಡ್ ಸಂಘಟನೆ ಇಟ್ಕೊಂಡಾರ. ನಮಗೆಷ್ಟು ಇರಕ್ಕಿಲ್ಲ, ನಮಗೆಷ್ಟು ಇರಕ್ಕಿಲ್ಲ. ಸರ್ಕಾರಿ ಸವಲತ್ತುಗಳು ಬೇಕು, Z+ ಸೆಕ್ಯೂರಿಟಿ ಬೇಕು, ಮ್ಯಾಲ ಪೊಲೀಸ್ ಪ್ರೊಟೆಕ್ಷನ್ ಬೇಕು. ಇವ್ರು ಮಾರ್ಚ್ ಮಾಡಕ್ಕೆ ಸರ್ಕಾರದ ರೊಕ್ಕ ಬೇಕು. ನಮ್ಮದು ರಿಜಿಸ್ಟರ್ ಮಾಡಂಗಿಲ್ಲ, ಲೆಕ್ಕ ಕೊಡಂಗಿಲ್ಲ. ಅದೇಂತದು ನೀವೇನು ಪಾಕಿಸ್ತಾನದ ಬಂದು ಹೇಳಿದ್ರೆ, ಚೀನಾದಿಂದ ಬಂದು ಹೇಳಿದ್ರೆ ಮುಚ್ಕೊಂಡು ರಿಜಿಸ್ಟರ್ ಮಾಡಿಸ್ರಿ. ಒಂದು ನಾಯಿ ಮರಿ ಹೆದರದಲ್ಲಿ ನಿಮಗೆ ಹಿಂದಿತ್ತವಾಗ ಹೆದರ್ಸಕತ್ತಿದ್ರಿ. ಹೊಸದಾಗೇನು ಬಂದಾಗಲ್ಲ ಏನೋ ಕಡಿತಾನ ಮೋದಿ ಅಂತೇಳಿ ಎಲ್ಲ ಮನಿ ಮುರಿಯಕ್ಕೆ ಬಂದ್ರಿ, ಹೆದರ್ಸಿದ್ರಿ. ಸದಾಶಿವ ಬಾಮ್ನಿ ಅಂತಾರನ್ನ ಹೊಡೆದ್ರಿ. ಅವನು ಹೇಳ್ತಾನೆ ಮುತಾಲಿಕ್, ಅವನು ಚಡ್ಡಿ ಹಾಕೊಂಡನಂತ, ಅವನು RSS ಅಂತ. ಬ್ಯಾನ್ ನೋಡ್ರಿ ಅಂತಾನ.
ಬ್ಯಾನ್ ಮಾಡ್ತಾರೆ, ಬ್ಯಾನು ಮಾಡ್ತಾರೆ, ಮುಂದೆ ಕ್ರಮನೂ ತಗೊಂತಾರೆ. ಅದೇನು ಕಡಿತೀರಿ, ಏಸು ಮಂದಿ ಕಡಿತೀರಿ, ಕಡಿಯೋದಾದ್ರೆ ಬಂದು ನನ್ನ ಮೊದಲು ಕಡೀರಿ, ಮುಗಿಸ್ಬಿಡ್ರಿ, ರೆಡಿ. ನಿಮ್ಮ ಕೈಲಿ ಆಗೋದಿಲ್ಲ ಕಣಯ್ಯ, ನಮ್ಮಂತರ ಮುಗಿಸೋದು ನಿಮ್ಮ ಕೈಲಿ ಆಗೋದಿಲ್ಲ. ಯಾಕೆಂದ್ರೆ ನಾವು ಒಂಥರ ಟೈಮ್ ಬಾಂಬ್ ಇದ್ದಂಗೆ, ನಾವು ನಮ್ಮ ಶರೀರನೇ ಟೈಮ್ ಬಾಂಬು. ಸ್ಪ್ರೆಡ್ ಆತಪ್ಪ ಅಂದ್ರೆ ಇಡೀ ದೇಶಾದ್ಯಂತ ಸದ್ದದ್ದು ಬಿಡ್ತದು. ಯಾಕಂದ್ರೆ ನಾವು ಕಾನೂನು ಕೈ ತೆಗೋದಲ್ಲ, ನಾವು ಹೊಡೆಯೋದಲ್ಲ ಬಡಿಯೋದಲ್ಲ. ಬಟ್ ಗಾಂಧೀಜಿ ಅಲ್ಲ, ಗಾಂಧೀಜಿ ಸೆಲ್ಫ್ ಡಿಫೆನ್ಸ್ ತಗೋದಿಲ್ಲ, ಅದು ಪಾಪ ಲಾಯರ್ ಕಣೆ. ಮೈ ಹಾರ್ಟ್ ಸ್ಯಾಂಕ್ ಇನ್ ಟು ಮೈ ಬೂಟ್ ಅಂತ ಹೇಳ್ತು. ಸುಳ್ಳು ಹೇಳಕ್ ಕೋರ್ಟ್ನೇ ಹೋದ್ರೆ ಒಂದು ಯಾವ್ದೋ ಹೆಣ್ಮಗಳು ಡೈವರ್ಸ್ ಕೇಸ್ನೇ ಅಪಿಯರ್ ಆಗ್ಯಾರ ಗಾಂಧೀಜಿಯವರು. ಆ ಮ್ಯಾಜಿಸ್ಟ್ರೇಟ್ ಮುಂದೆ ಸುಳ್ಳು ಹೇಳಬೇಕು ಅಂತಂದ್ರೆ ಮೈ ಹಾರ್ಟ್ ಸ್ಯಾಂಕ್ ಇನ್ ಟು ಮೈ ಬೂಟ್ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಭಯ ಆಗ್ಬಿಡ್ತಂತ, ಹೃದಯ ಹೋಗಿ ನನ್ನ ಬೂಟಿನಲ್ಲಿ ಹೊಕ್ಕೊಂಡಿತ್ತು ಅಂತ ಹೇಳ್ತಾರ, ಅದರಲ್ಲಿ ಕರಿಗೆ ಹೋಗಿತ್ತು ಅಂತ ಹೇಳ್ತಾರ, ಶ್ಯಾಂಕ್ ಮುಣಿಗಿ ಹೋಗಿತ್ತು, ನನ್ನ ಬೂಟ್ನಲ್ಲಿ ಮುಣಿಗಿ ಹೋಗಿತ್ತು ನನ್ನ ಹಾರ್ಟ್ ಅಂತ ಹೇಳ್ತಾರ ಅವರು ಗಾಂಧೀಜಿಯವರು. ಸಂದರ್ಭದ ಸ್ಪಷ್ಟೀಕರಣ ಬರ್ತಿತ್ತು, ರೆಫರೆಂಟ್ ಟು ಕಾಂಟೆಕ್ಸ್ಟ್ ಅಂತ ಆರ್ಸಿ ಬರೋದು ನನಗೆ 9-10ನೇ ಕ್ಲಾಸ್ನಾಗ ಮಹಾತ್ಮ ಗಾಂಧೀಜಿದು. ಅಂತ ಗಾಂಧೀಜಿಯನ್ನ ಕೊಂದ 8ನೇ ಕ್ಲಾಸ್ ಫೇಲ್ ಆದಂತ ಗಿರಾಕಿ ಅದು ನಾಥುರಾಮ್ ಗೂಡ್ಸೆ. ಬ್ರಾಹ್ಮಣ ಜಾತಿಯವನು ನಾಥುರಾಮ್ ಗೂಡ್ಸೆ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಅವನು ಬ್ರಾಹ್ಮಣ ಜಾತಿಯವನು, ಪುಣೆದವನು, ಪುಣೆದಲ್ಲಿ ಟೈಲರ್ ಇದ್ದನು, ಅಬ್ಬೆಪಾರಿ, ಮದುವೆಗಿದ್ದಿಲ್ಲ ಏನಿಲ್ಲ. ಅವನು ತಮ್ಮ ಒಬ್ಬನದಾನೆ, ಅವನು ಇನ್ನೊಬ್ಬನು ಸೇರಿ ಒಬ್ಬ ಡಾಕ್ಟರ್ ಅದಾನೆ, RMP ಡಾಕ್ಟ್ರು. ಅದರಿಂದ ಮೇಲೆ ಅಡ್ವೈಸರ್ ಇದ್ದರು ಸಾವರ್ಕರ. ಇವರೆಲ್ಲ ಹಿಂದೂ ಸಂಘಟನೆ ಆಧಾರದ ಮೇಲೆ ಫಂಡ್ ಎತ್ಕೊಂಡರು. ಫಂಡ್ ಎತ್ಕೊಂಡು ಅದ್ರಾಗೆಲ್ಲ ಇಂಥಕ್ಕ ಉಪಯೋಗಿಸರು. ಆರ್ಮ್ಸ್ ಅವು ಇವು ತಗೊಳೋದು ಮಾಡೋದು, ಹಿಂದೂಗಳ ವಿರುದ್ಧ ಮುಸ್ಲಿಮ್ಸ್ ವಿರುದ್ಧ ಹೋರಾಟ ಅನ್ನೋರು. ಹೋರಾಟ ಅಂದ್ರೆ ಹಿಂದೂ ಸಂಘಟನೆನ ದುಂಡು ಮಾಡಬೇಕು ಅನ್ನೋರು. ಮುಸ್ಲಿಮಾನರು ಬೈದ್ರೆ ನಾವು ಹಿಂದೂಗಳೆಲ್ಲ ಒಂದಕ್ಕವೆ ಅಂತ. 1-2 ಪ್ರಶ್ನೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಈ ದೇಶದ ಪ್ರಜೆಗಳಿಗೆ ಸಂವಿಧಾನದ ಕೆಳಗೆ ನಾವೆಲ್ಲರೂ ಒಂದು ಅನ್ನೋ ಒಂದು ಭಾವನೆ, ಕಾನ್ಸೆಪ್ಟ್ ಅನ್ನು ನಮ್ಮಲ್ಲಿ ತಂದಿದ್ದಾರೆ. ಆದ್ರಿಂದ ಸಂವಿಧಾನಕ್ಕೆ ಪರವಾಗಿ ಏನಾದರೂ ಮಾತಾಡಿದ್ರೆ ಇಟ್ ಇಸ್ ನಾಟ್ ಎನ್ ಅಬ್ಯೂಸಲ್ ಆಫ್ ಲಾ, ನಾಟ್ ವೈಲೇಟಿಂಗ್ ದಿ ಪ್ರೊಸೆಸ್ ಆಫ್ ಲಾ. ಅದ್ರ ಮೇಲೆ ನೀವು FIR ಮಾಡಕ್ ಬರಂಗಿಲ್ಲ, ಗಿರ್ಕಿನೂ ಹೊಡೆಯಕ್ಕೆ ಬರೋದಿಲ್ಲ. ಸೊ ಆದ್ರಿಂದ ಕಾನೂನು ಮತ್ತು ಸಂವಿಧಾನದ ಪ್ರಕಾರ ಮಾತಾಡಿದ್ರೆ ಯಾವುದೇ ತೊಂದರೆ ಇರೋದಿಲ್ಲ. ಸೊ ಕಾರಣ ನೀವು 15 ಮಂದಿ ತಗೊಂಡು ಯಾವ ರೊಕ್ಕ ಕೊಟ್ಟು ಏನು ಮಾಡಿದ್ರಲ್ಲ, ಬಾಂಬೆ ನೋಟು ಬನ್ನಿ ಕೊಡು ಓಟು ಅನ್ನೋರು ಇಲ್ಲೇ ಹಿರೇಕೆರೆಗೆ. ಇದೇ DK ಶಿವಕುಮಾರ್ ಬಂದ ಭಾಷಣ ಮಾಡಿದ್ರು ಮಾಸೂರಾಗ. ಹಾಗೆ ಈಗ ಮೊನ್ನೆ ಆಗಿರೋದು ಅಷ್ಟೇ. ಅದು ಹೌದಾ, ನೋಟ್ ತಗೊಂಡಾರ ಅಂತ ಈಗ 6 ವರ್ಷಕ್ಕೆ ಈಗ ಹೇಳಿದ್ರು. ಈಗ ಎಷ್ಟು ನೋವಾತಲ್ಲ ನಿಮಗೆ? ಯಾಕೆ ಅಡ್ಡ ಮತದಾನ ಹಾಕಿದ್ದಾರೆ, ಆಪರೇಷನ್ ಕಾಂಗ್ರೆಸ್ ಆಗಿಲ್ಲ ಅದು. ಹೀಗೆ ಅವರಿಗೆ ಅಭಿವೃದ್ಧಿ ಆಗಬೇಕಾಗಿದೆ, ಅವ್ರ ಕ್ಷೇತ್ರದ ಜನ ಕಾಪಾಡ್ಕೋಬೇಕಾಗೈತಿ ಮುಂದಿನ ಚುನಾವಣೆಗೆ. ಈಗೇನ ಉಳಿದಾರ 35 ಮೈನಸ್ ಮಾಡಿದ್ರೆ 57 ಓಟು, ಹಂಗಾರೆ 20-22 ಓಟ್ ಹೆಚ್ಚಿಗೆ ಇವ್ರಿಗೆ ಬಿದ್ದದಾವೆ, ಬೇರೆ ಬೇರೆವು ಇಂಡಿಪೆಂಡೆಂಟ್ ಅವು ಇವು ಸೇರಿ. BJP 4 ಅಡ್ಡ ಹೋಗಿದಾವೆ ಅಂದ್ರು, ಇದರ 4 ಹೋಗ್ಯಾವ, 8 ಇವರ ಹೋಗ್ಯಾವು. ಇನ್ನು ಇಂಡಿಪೆಂಡೆಂಟ್ಸು ಅವು ಇವು ಎಲ್ಲ ಬರ್ತದಾವೆ, ಅವೆಲ್ಲ ಬಂದಾವೆ. ಸೊ ಕಾರಣ ಇಲ್ಲಿ ಏನಪ್ಪ ಒಂದು ನಾವು ಯೋಚನೆ ಮಾಡೋದು ಅಂದ್ರೆ, ಕಾಂಗ್ರೆಸ್ಸು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇನ್ನೂ ಗಟ್ಟಿಯಾಗಿ ಮುಂದುವರಿತಿದೆ ಅಂತ ನಮ್ಮ ಅಭಿಪ್ರಾಯ ಬಂದಿದೆ. ಯಾಕೆಂದ್ರೆ ಲಾ ಅಂಡ್ ಆರ್ಡರ್ ಎಲ್ಲರಿಗೂ ಟೈಟ್ ಮಾಡ್ತಾ ಬಂದಿದ್ದಾರೆ. ನಮ್ಮ ಖರ್ಗೆ ಅವರು, DK ಶಿವಕುಮಾರ್ ಅವರು ಒಳ್ಳೆ ಲೆವೆಲ್ನ ಒಯ್ತಾ ಇದಾರೆ. ಮೇಲೆ ಭೀಷ್ಮಾಚಾರ್ಯ ಅವರು ಅದರೆ, ಶ್ರೀಕೃಷ್ಣ ಪರಮಾತ್ಮ ಅದರೇ. ಶ್ರೀಕೃಷ್ಣ ಅಂದ್ರೆ ಯಾರು ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು. ಶ್ರೀಕೃಷ್ಣ ಅಲ್ಲಿ ಕುಂತದಾನೆ. ಅರ್ಜುನ ಯಾರು? ಅರ್ಜುನ ನಮ್ಮ ಇವನು, ನಮ್ಮ ಅರ್ಜುನ ಯಾರು ಗೊತ್ತಾ? ಪ್ರಿಯಾಂಕಾ ಖರ್ಗೆ ಅರ್ಜುನ. ಎತ್ತು ನಿನ್ನ ಗಂಡಿವ ಪಾರ್ಥ, ನಮ್ಮ ಪಾರ್ಥ ಅದು ಅರ್ಜುನ. ನಮ್ಮ ಬಂಡೆ ಯಾರು ಗೊತ್ತಾ? ನಮ್ಮ ಬಂಡೆ ಭೀಮ, CM ಭೀಮ ಅದನಲ್ಲ, ನಮ್ಮ ಭೀಮ ಬಂಡೆ DK ಶಿವಕುಮಾರ್ ಬಹಳ ಅದ್ಭುತವಾಗಿ ಕರ್ನಾಟಕವನ್ನು ಮುನ್ನಡೆಸ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ನೀರಾವರಿಗೆ ಸೌಲಭ್ಯ ಅಥವಾ ಅಸೌಲಭ್ಯ ಅಥವಾ ರೈತರ ನಾಡಿ ಮಿಡಿತ ಅಥವಾ ರಾಜಕಾರಣ ಆಗಬಾರ್ದು.
ಸುಮಾರು 90 ಮಂದಿಗೆ ಒಳ್ಳೇದ ಕತೆ ಅಂದ್ರೆ 10 ಮಂದಿಗೆ ಏನು ಕೆಟ್ಟದಾದ್ರೆ ಇದಲ್ಲ. ರೈತರು ಸುಧಾರಿಸಬೇಕು ಕತೆ. ಅದು ಕುಡಿಯುವ ನೀರಿನ ಯೋಜನೆ, ಜೀವಜಲ ಎಲ್ಲರಿಗೂ ಬೇಕಾಗಿದೆ. ಆದ್ರಿಂದ ನಿಮ್ಮ ಕಳ್ಳು ಬಳ್ಳಿ ಆ ಊರಾಗಿದ್ರೆ ಅವರು ನೀರು ಕುಡಿತಿರ್ತಾರೆ. ಆದ್ರಿಂದ ನೆಲದ ಕಿಮ್ಮತ್ತೇನಿದೆ ಇವತ್ತು, ಆ ಕಿಮ್ಮತ್ತಿಗಿಂತ ಹೆಚ್ಚಿನ ರೇಟನ್ನು ಸರ್ಕಾರ ಇವತ್ತು ಆ ಒಂದು ಬೆಲೆ ಬಾಳುವ ಭೂಮಿ 40 ಲಕ್ಷ ಬಾಳ್ತದ ಅಂದ್ರೆ ಹೆಚ್ಚಿನ 20-30 ಲಕ್ಷ ಹೆಚ್ಚನ್ನು ಕೊಟ್ಟು ಖರೀದಿ ಮಾಡಬೇಕು ರೈತರಿಗೆ. ಅವ್ರು ಮತ್ತೆ ಅದೇ ರೊಕ್ಕ ತಗೊಂಡು ಬೇರೆ ಕಡೆಗೆ ಜಮೀನು ತಗೊಂಡು ಅವ್ರು ಜೀವನ ಮಾಡ್ತಾರೆ. ಒಂದು ಸಲಹೆ. ಎರಡನೇದು, ರೈತರಿಗೆ ತುಂಬಾ ಅನ್ಯಾಯ ಆಗ್ತದೆ. ರೈತರಿಗೆ 90% ರೈತರಿಗೆ ನೋವು ಆಗ್ತದೆ, 10%ಗೆ ಅಷ್ಟೇ ಜೀವಜಲ ಉಪಯೋಗ ಆಗ್ತದೆ ಅಂದ್ರೆ ಆ ಮೇಕೆದಾಟವನ್ನು ಬಿಡೋದು ಒಳ್ಳೆಯದು. ಆದ್ರಿಂದ ನಾನೇನು ಹೇಳಕ್ ಬಂದದೇನೆ ಅಂದ್ರೆ, ಕಾಲ ಹೀಗೆ ಇರೋದಲ್ಲ. ಏನು ನೀವು 15 ಮಂದಿಯನ್ನು ಆಪರೇಷನ್ ಕಮಲ ಮಾಡ್ಕೊಂಡು ಅಧಿಕಾರ ಚುಕ್ಕಾಣಿ ಹಿಡಿದು ಇಲ್ಲೆಲ್ಲ ದೌರ್ಜನ್ಯ ಅದು ಇದು ಮನೆ ಮುರಿದ್ರಿ, ನನ್ನ ಮನೆನೂ ಮುರಿದ್ರಿ. RSSನವರು ಅದ್ರಾಗ ಭಾಗವಹಿಸಿದ್ರು, ಅವ್ರ ಮೇಲೆ ಕೇಸು ಹಾಕಿದ್ದೀನಿ. ಆದ್ರಿಂದ RSS ಅಂತ ಎಂಥವೇನು ಸತ್ವಯುತವಾದಂಥ ರಿಜಿಸ್ಟರ್ ಇಲ್ಲ ಅಂದ್ರೆ ಯಾರು ಇರ್ತಾರೆ ಅದ್ರಾಗ? ಯಾರು ಹೊಣೆ? ರಿಜಿಸ್ಟರ್ ಇಲ್ಲ ಅಂದ್ರೆ, ಒಂದು ರಿಜಿಸ್ಟರ್ಡ್ ಸಂಘಟನೆ ಇಲ್ಲ ಅಂದ್ರೆ ನೀವು ಯಾರ ಹೆಸರಿಗೆ ಬಿಲ್ಡಿಂಗ್ಗಳನ್ನು ಮಾಡಿದಿರಿ? ದೇಶಾದ್ಯಂತ ನೀವು ಆಸ್ತಿಗಳು ಮಾಡ್ಕೊಂಡ್ಬಿಟ್ಟಿದ್ರಿ. ಈಗ ಬೇಕಾದೊಟ್ಟು ಬಂದು ಬಿದ್ದತಿ. ಎಲ್ಲಿಂದ ಬಂದು ಬಿದ್ದತಿ ನನಗೆ ಗೊತ್ತೈತಿ. ಲೈವ್ನಾಗ ಹೇಳೋದಲ್ಲ ನಾನು ಅದನ್ನು. ಎಲ್ಲೆಲ್ಲಿಂದ ಯಾರ್ಯಾರಿಗೆ ಸಾಲ ಮನ್ನಾ ಆದವು, 68,000 ಕೋಟಿ, 100 ಕೋಟಿ ಅವೆಲ್ಲ ನಂಬರ್ 2ದೊಳಗೆ ಅವೆಲ್ಲ ಹಣ ಇಲ್ಲಿ ಜಮಾ ಆಗಿ ಅಲ್ಲಿ ಇದಾಗ್ಯಾವ. ನಂಬರ್ 2ದಾಗ ಇಲ್ಲಿ ಬಂದವ್ರಿ ಬಿಲ್ಡಿಂಗ್ ರೊಕ್ಕಗಳು, ಬಿಲ್ಡಿಂಗ್ ಏರಿದ್ವಿ ಇಲ್ಲಿ, ಅಲ್ಲಿ ಸಾಲ ಮನ್ನಾ ಆಯ್ತು. ಆ 68,000 ಕೋಟಿ ಏನು ಮನ್ನಾ ಮಾಡಿದ್ರಲ್ಲ, ಬಾಬಾ ರಾಮದೇವ ಅವನು ಕಲ್ಯ ಮಲ್ಯ ನೀರವ್ ಮೋದಿ ಅವನಿಗೆ ಇವನಿಗೆ ಎಲ್ಲ ಸಾಲ ಮನ್ನಾ ಮಾಡಿದ್ರಲ್ಲ, ಯಾರು? ಮೋದಿ. ಏನು ರೈತರಿಗೆ ಸಾಲ ಮನ್ನಾ ಮಾಡಿದ್ನ? ಇಲ್ಲ. ಅವೆಲ್ಲವೂ ಹಿಂಗೋಗಿದ್ದಾವೆ. ಅದಕ್ಕೆ ರಿಜಿಸ್ಟ್ರೇಷನ್ ಈಸ್ ಇಂಪಾರ್ಟೆಂಟ್. ಪೈಸೆ ಲೆಕ್ಕ ಕೊಡ್ಬೇಕು, ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬಬೇಕು. ಈ ನಾವು ವಕೀಲರ ಸಂಘಟನೆ ಅಂದ್ರೆ ನಾವು ಟ್ಯಾಕ್ಸ್ ತುಂಬುತ್ತದವಿ, ನಾವು ಇದನ್ನು ಮಾಡ್ತಾ ಇದಾವೆ. ಸಂಘಟನೆಯಿಂದ ನಾವು ಕರೆಂಟ್ ಬಿಲ್ ಸಹಿತ ಮೊನ್ನೆ ಕುಡಿಯೋ ನೀರಿಂದು 3,000 ಬಿಲ್ ಬಂದ ಮುನ್ಸಿಪಾಲ್ಟಿಯಿಂದ, ಅದನ್ನು ನಮ್ಮ ಅಧ್ಯಕ್ಷರು ತುಂಬಿದ್ದಾರೆ. ನಾವೆಲ್ಲ ಫಂಡಕ್ಕೆಂತವಿ. ನಾನಾ ಕೊಟ್ಟದನ್ನು 50,000 ರೂಪಾಯಿ ಕೊಟ್ಟದ ನಮ್ಮ ಸಂಘಟನೆಗೆ. ಅದೆಲ್ಲ ಲೆಕ್ಕಾಚಾರ ಕೊಡ್ಬೇಕು ಅಧ್ಯಕ್ಷರು. ಹಿಂಗೆ ನಮ್ಮ ಅಡ್ವೊಕೇಟ್ ಸಂಘಟನೆಯೊಳಗೆ ಏನು ಕೊಟ್ಟರು ಎಲ್ಲ ಲೆಕ್ಕಾಚಾರ ಡಿಜಿಟಲ್ನಾಗ. ನಿಮ್ದು ಯಾಕಪ್ಪ ಲೆಕ್ಕಲ್ಲ? ತಪ್ಪೇನೈತ್ರಪ್ಪ? ಲೆಕ್ಕ ಕೊಡ್ರಿ ಅಂದ್ರೆ ಏನದ ಅಕೌಂಟು? ಬ್ಯಾಂಕ್ ಅಕೌಂಟ್ ಇಲ್ಲ, ಲೆಕ್ಕಾಚಾರ ಇಲ್ಲ, ಏನಿಲ್ಲ ನಿಮ್ದು. ಯಾರ ಹೆಸರಿ ಬ್ಯಾಂಕ್ ಅಕೌಂಟ್ ಐತಿ? ನಿಮ್ಮ ಟರ್ನ್ ಓವರ್ನ ಹೆಂಗ್ ನಡೀತಾವ ಕೋಟಿ ಗಂಟ್ಲೆ? ಒಂದು ಮಾರ್ಚ್ ಮಾಡ್ಬೇಕಾದ್ರೆ, ಒಂದು ಬೈಟಿ ಮಾಡ್ಬೇಕಾದ್ರೆ ಊಟ ತಿಂಡಿ ಖರ್ಚು ಎಲ್ಲಿಂದ ಬರ್ತದೆ? ಅವ್ರಿಗೆಲ್ಲ ಸಮವಸ್ತ್ರ ಅದನ್ನೆಲ್ಲ ಕೊಡ್ತಿದ್ರ, ಅದು ಎಲ್ಲಿಂದ ಬರ್ತದೆ? ಆದ್ರಿಂದ ಪ್ರತಿಯೊಬ್ಬ ಪ್ರಜೆ ಕೇಳ್ತಾ ಇದಾರೆ, ಎಲ್ಲರೂ ಎದ್ದು ನಿಂದ್ರಕ್ಕಿಂತ ಮುಂಚೆ, ನಿಮ್ದೇನು ಸಾಮ್ರಾಜ್ಯ ಅಲ್ಲ, ಏನು ಮೊಘಲಾಯಿ ಸಾಮ್ರಾಜ್ಯ ಅಲ್ಲ, ನೀವೇನು ಇದನ್ನ ಹಾಕಿದಂಗೇನು ಹಾಕೋದಿಲ್ಲ. ಜಾಲಿಯನ್ ವಾಲಾಬಾಗ ದುರಂತವನ್ನೇ ಎಬ್ಬಿಸಿದಂಥ ಕಾರ್ಯಕರ್ತರ ಮೊಮ್ಮಕ್ಕಳು ನಾವು. ಜಾಲಿಯನ್ ದುರಂತ ಭಾಗವನ್ನು ಅಂಥ ಬ್ರಿಟಿಷರ ಚಳುವಳಿಗೆ ವಿರುದ್ಧವಾಗಿ ಖಾದಿಯನ್ನ ನೇಯ್ದಂಥ ನೇಕಾರರ ಮೊಮ್ಮಕ್ಕಳು ನಾವು. ಅಂತ ಸ್ವದೇಶಿ ಬಟ್ಟೆಯನ್ನು ನೇಯ್ಬೇಡ್ರಿ ಅಂತ ಗಾಂಧೀಜಿಗೆ ಇದನ್ನು ತಂದಾಗ ಅಂಥ ನೇಯ್ಗೆಯನ್ನ ಕಳವಂಟಿಗೆ ಮೇಲೆ ಕಂಟ್ರೋಲ್ ನೂಲನ್ನು ತರಿಸಿ ಹೊಳೆಯಲ್ಲಿ ನದಿಯಲ್ಲಿ ಮಗಿಯಲ್ಲಿ ಅವೆಲ್ಲ ತಗೊಂಬಂದು ಅದನ್ನ ಕಾಳಸಂತಿಯಲ್ಲಿ ಬ್ರಿಟಿಷರಿಗೆ ಗೊತ್ತಾಗದಾಗೆ ನೇಯ್ಕೊಂಡು ಹೋಗಿ ಮಾರಿದಂಥವ್ರು ನಮ್ಮ ಅಜ್ಜರು. ಆದ್ರಿಂದ ನಮ್ಮ ಅಜ್ಜರು ಕೂಡ ದೇಶಭಕ್ತರು. ನನ್ನ ರಕ್ತದ ಕಣದಲ್ಲಿ ಕೂಡ ಈ ದೇಶಭಕ್ತಿನ ತುಂಬಿ ತುಳಿತದೆ. ನೇಕಾರರ ಮೂಲಕ ನಾವು ಬಟ್ಟೆ ನೇದೋದಕ್ಕೆ, ನಮ್ಮ ಅಜ್ಜರು ಇರೋದಕ್ಕೆ ಹತ್ತಿಗೆ ಮಾರ್ಕೆಟ್ ಸಿಕ್ತು. ಅವರು 8 ಅಣಿ ಬಟ್ಟೆ ತಗೊಂಬಂದು ಇಲ್ಲಿ ಟೆರಿನ್ ಬಟ್ಟೆ 2 ರೂಪಾಯಿಗೆ ಮೀಟರ್ ಮಾರ್ತಿದ್ರು. 1.5 ರೂಪಾಯಿ ಅವ್ರಿಗೆ ಹೋಗೋದು ಇಂಗ್ಲೆಂಡಿಗೆ. ಆದ್ರಿಂದ ಗಾಂಧೀಜಿ ಚರಕ ಹಿಡಿದದ್ದು ಅದಕ್ಕೆ. ಆದ್ರಿಂದ ಅವರಿಗೆ ಆರ್ಥಿಕವಾದ ನಷ್ಟವನ್ನು ಕೊಟ್ಟು ಅವರ ಎಕಾನಮಿನ ಡ್ಯಾಮೇಜ್ ಮಾಡಿ ಅವರ ಬಂದೂಕುಗಳನ್ನು ಎದುರಿಸಿ ಚಳುವಳಿಯ ಮೂಲಕ ಏನು ಸ್ವಾತಂತ್ರ್ಯವನ್ನ ಗಾಂಧೀಜಿಯವರು ಈ ಅನೇಕ ಕಾರ್ಯಕರ್ತರ, ಕೋಟ್ಯಾಂತರ ದೇಶದ ಜನರ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಕೊಡಿಸಿದ್ರು. ಅವರೊಬ್ಬರೇ ಕೊಡಿಸಿಲ್ಲ ಗಾಂಧೀಜಿ. ಏನ್ ತಗೊಂಡ್ರು ನಿರ್ಣಯ ಅವರೊಬ್ಬರದಲ್ಲ, ಅವ್ರ ಮೂಲಕ ಹೇಳಿಸಿದ್ರು. ಏನೋ ಪಾಕಿಸ್ತಾನ ವಿಭಜನೆ ಅಂತ ಹೇಳಿದ್ರಲ್ಲ, ದೇಶ ವಿಭಜನೆ ಮಾಡಿದ್ದು ಗಾಂಧೀಜಿ ಒಬ್ಬರ ಮಾತಲ್ಲದು, ಎಲ್ಲರೂ ಆಗಿನ ಒಂದು ಪಂಡಿತರು ಸೇರ್ಕೊಂಡು ನಿರ್ಣಯ ತಗೊಂಡದ್ದು ಅದು. ಅದನ್ನು ಹೇಳಿಸಿದ್ರು ಅವರಿಗೆ. ನೋಟ್ ಬ್ಯಾನ್ ಮಾಡಿದ್ದು ಮೋದಿ ಒಬ್ಬನ ಅಲ್ಲ. ಈಗ ಅದು ಇಶ್ಯೂ ಯಾವಾಗ ಮುಂದೆ ಬರ್ತದ ಒಂದು ದಿವಸ. ಮೋದಿ ಎಲ್ಲರದ ದೇಶದ ಜನರ ವಿಶ್ವಾಸ ತಗೊಂಡು ಮಾಡಿಲ್ಲ.
ಮೋದಿ ಮಾಡಿದ್ದು ಒಬ್ಬನೇ, ಗಾಂಧೀಜಿ ಮಾಡಿದ್ದು ಒಬ್ಬನೇ ಅಲ್ಲ. ಗಾಂಧೀಜಿ ಮಾಡಿದ್ದು ಎಲ್ಲರೂ ಮಾಡಿದ್ದು. ಇವತ್ತು 2016ರಲ್ಲಿ ಮಾಡಿದಂಥ ಆಗ ಮಾಡಿದ ಬಂಗಾರ 32,000 ಇತ್ತು. ಇವತ್ತು ನಾವು 1,80,000 ಬಂಗಾರ ಇದೆ. ಅಷ್ಟೇ 10 ವರ್ಷದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರು ಮೋದಿ. ಯಾವ ಶಾಲೆಗೆ ಓದ್ಯಾರ್ರಿ ಮೋದಿ? ಯಾವ ಕ್ಲಾಸ್ನಾಗ ಯಾವ ಕ್ಲಾಸ್ ಓದಿದಾರ? ಯಾವ ಪರೀಕ್ಷೆ ಬರೆದಿದ್ದಾರೆ? ಯಾವ ಗೌರ್ಮೆಂಟ್ ಶಾಲೆಗೆ ಓದ್ಯಾರ? ಕಾನ್ವೆಂಟ್ ಸ್ಕೂಲ್ನಾಗ ಓದಿದಾರ? ಎಲ್ಲಿ ಓದ್ಯಾರ? ತೋರಿಸ್ಬಿಡ್ರಿ ನೋಡೋಣ. ನೀವು ತೋರಿಸ್ಬೇಡ್ರಿ ಯಾವ ಶಾಲೆಗೆ ಓದ್ಯಾರ. ಒರಿಜಿನಲ್ ತೋರಿಸಿ, ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ ತೋರಿಸ್ರಿ. ನನ್ನ ತೋರಿಸ್ತಾನೆ. ನಾನೇ ಶಾಲೆಗೆ ಓದೇನಿ, ಎಷ್ಟೆಷ್ಟನೇ ಶಾಲೆಗೆ ಓದೇನಿ, ಎಲ್ಲೆಲ್ಲಿ ಪರೀಕ್ಷೆ ಬರ್ದಾನಿ, ಎಲ್ಲಿ ಹಾಟ್ಲು ಕೂತಿದ್ದೇವೆ, ಎಲ್ಲಿ ಹಳಸಿ ತಿಂದವಿ, ಎಲ್ಲಿ ನಡ್ಕೊಂಡು ಓಡಾಡಿದ್ದೇವೆ, ಅಷ್ಟು ಇತಿಹಾಸ ಕೊಡ್ತಾನೆ ನಾನು. ಒಬ್ಬ ರೈತನ ಮಗ, ಗಂಡುಗಲಿ, ಕಷ್ಟಪಟ್ಟು ಓದಿದ್ದೇವೆ, ಸಗಣಿ ಹೊಡೆದು ಬಂದು ಈ ಮಟ್ಟಕ್ಕೆ ಬಂದದವಿ. ಆದ್ದರಿಂದ ಎಲ್ಲರೂ ಸಹಿತ ಒಂದು ಈ ದೇಶಕ್ಕಾಗಿ ಸತ್ಪ್ರಜೆಯಾಗ್ರಿ, ದುಡ್ಡು ತಿನ್ರಿ, ಹೊಡೆದು ತಿನ್ನೋದು ಬೇಡ. ಈ ಕೆಲವೊಂದು ರಾಜಕಾರಣಿಗಳು ತಿಂತವಲ್ಲ, ಕಾಯಿಗೆ ಜೋತ್ಕೊಂಡು ಬಿದ್ದಂಗೆ ಜೋತ್ಕೊಂಡು ತಿಂದು ಹಂಗೆ ಬೇಡ. ದುಡ್ಡು ತಿನ್ನೋಣ, ಅದರ ಶಕ್ತಿ ಇರ್ತದೆ, ಅದರ ಗೌರವ ಇರ್ತದೆ. ಬಡವ್ರು ಹುಡ್ರು ಹೆಂಗೆ ದುಡ್ಡು ತಿಂತಾವ್ ನೋಡ್ರಿ. ನಿನ್ನ ಹುಡುಗರು ಅಡುಗೆ ಮಾಡಕ್ಕೆ ಒಂದು ಪ್ಯಾಕೇಜ್ ಹಿಡ್ಕೊಂಬರ್ತಾರೆ, ನೀಡಾಕ ಮಾಡಕ್ಕೆ. ಅವೆಲ್ಲ ಡಿಗ್ರಿ ಓದೋ ಹುಡ್ರು ಅಲ್ಲಿ ಹೋಗಿ ಸಪ್ಲೈ ಮಾಡಿ ಆಮೇಲೆ ಅದನ್ನು ತಗೊಂಡು ಫೀಸ್ ತುಂಬಿ ತಂದೆ ತಾಯಿಗೆ ಹೊರೆ ಕಡಿಮೆ ಮಾಡ್ತಾರೆ. ನಿರುದ್ಯೋಗ ಸಮಸ್ಯೆ ಇವತ್ತು ಪಾಪ ಎಜುಕೇಟೆಡ್ ಹುಡುಗರು ಅಲ್ಲಿಗೆ ಬಂದಿದ್ದಾರೆ. ಅವ್ರ ಪರವಾಗಿ ಮಾತಾಡ್ತೀನಿ, ಅವ್ರು ಬಂದು ನನ್ನ ಸೆಲ್ಫಿ ತೊಗೊತಾರೆ. ಅವರು ಕನಸು ಕಟ್ಟಿರ್ತಾರೆ ನಾವು ಹಿಂಗೆ ಆಗಬೇಕು ಅಂತ. ಬಟ್ ಆದರೆ ತಮ್ಮಗಳ ಯಾರು ದುಡ್ಡು ತಿಂತೀರಿ, ನಿಮಗೆ ರಕ್ತಕ್ಕೆ ಹತ್ತತ್ ಕಣ ಊಟದು. ಯಾರು ನೀವೇನು ದುಡ್ಡು ತಿಂತೀರಲ್ಲ, ವಯಸ್ಸಿನ ಹುಡುಗರು 14 ವರ್ಷದ ಹುಡುಗರು ದುಡಿತವೆ. ಕಾನೂನಲ್ಲಿ ಅವಕಾಶ ಇಲ್ಲ ಹಂಗೆ ದುಡಿಯೋಕ್ಕೆ. ಆದರೆ ಆ ಹುಡುಗರು ದುಡಿತಾ ಇದ್ದಾವೆ. 14-35 ವರ್ಷದ ಹುಡುಗರು ಏನು ತಂದೆ ತಾಯಿಗೋಸ್ಕರ ಏನು ದುಡಿತು ತಿಂತೀರಲ್ಲ ನೀವು, ನಿಮಗೆ ನನ್ನ ದೊಡ್ಡ ನಮಸ್ಕಾರಗಳು. ನೀವು ನನಗೆ ದೇವರು. ಕೊನೆಗೆ ಬೇಕಾದ್ರೆ ನೀವು ದುಡ್ಡು ತಿನ್ನೋ ಹುಡುಗರಿಗೆ ನೀವು ಸಣ್ಣರಾರು ಚಿಂತಿಲ್ಲ, ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ ನಾನು. ಸಂದೇಶ್ ಶೆಟ್ಟಿ, ಶೆಟ್ಟಿ ಕಿತ್ತೂರು ಹಾಳು ಮಾಡಿ ಬಂದು ಶೆಟ್ಟಿ ಅಲ್ಲೇ ನೀನು. ಮಲ್ಲಪ್ಪ ಶೆಟ್ಟಿ ಎಲ್ಲ ಹಾಳು ಮಾಡಿದ ಕಿತ್ತೂರು ಸಾಮ್ರಾಜ್ಯನ. ಭೋಸಳೆ ಮಗನ ಬೂಟೆಲ್ ಹೊಡೆದ ನಿನ್ನ. ಸಂದೇಶ್ ಶೆಟ್ಟಿ, ನೀನು ಬೂಟೆಲೆ ಹೊಡಿತಾನೆ. ಭೋಸಳೆ ಮಗನ ಹುಚ್ಚ ಅಂತೀಯಲ್ಲೇ, ಅಲ್ಕಾನನ ಮಗನೇ. ಹೊಟ್ಟಿಗೆ ಏನು ತಿಂತಿ? ಕೂಳು ತಿಂತೀಯ? ಏನು ಆಕಳಿನ ಸಗಣಿ ತಿಂತೀಯ? ಏನು ಕ್ವಾಣನ ಸಗಣಿ ತಿಂತೀಯ? ನಾಚಿಕೆಲ್ಲ ಸೋಳೆ ಮಗನೇ, ರಾಸ್ಕಲ್. ಯಾವನ್ಲೇ ನೀನು? ಹುಚ್ಚನಕ ಭೋಸಳೆ ಮಗನ, ಇಡಿಯಟ್. ಕಿತಾಪತಿ ನೋಡಿ ಒಂದು ಹಿಂಗ. ಸಂದೇಶ್ ಶೆಟ್ಟಿ ಒಂದು ಕಿತಾಪತಿ ಹಿಂಗ, ಒಂದು ಬರೀ ಕಿತಾಪತಿ ಕಡ್ಡಿ ಅಟ್ಟ. ಅದು ನಾಚಿಕಾಗಲ್ಲ ನಿನಗೆ? ದುಡ್ಡು ತಿನ್ನ ಭೋಸಡಿಕೆ. ಪರಶುರಾಮ್ ಜಡಿ, ಕಾಂಗ್ರೆಸ್ ಪಕ್ಷದ ಫೈರ್ ಬ್ರ್ಯಾಂಡ್ ನಮ್ಮ ವಕೀಲರು. ಪರಶುರಾಮ್ ಜಾಡಿ ಏನು ಫೈರ್ ಬ್ರ್ಯಾಂಡ್ ಅಲ್ಲಪ್ಪ, ಇದ್ದದ್ದು ಹೇಳ್ತಾನೆ ನಾನು ಇದ್ದದ್ದು ಹೇಳ್ತಾನೆ. ಏನು ನಾನೇನು ಕಾಂಗ್ರೆಸ್ನ ಏನು ಸ್ಥಾನಮಾನ ತೊಗೊಂಡನ? ಕೇಳ್ತಾನ? ಸಿದ್ದರಾಮಯ್ಯವ್ರು ಕೇಳಿ ಕೊಡ್ತಾರ, ತೊಗೊಂತಾರ. ಅಲ್ಲಿ ನಮ್ಮ ವಯಸ್ಸು ಕಂಟ್ರೋಲ್ ಆಕತಿ. ತಿನ್ನಕ್ಕೆ ಹೋಗ್ಯಾರ ಅಂದ. ನಾನು ತಿನ್ನಂಗಿಲ್ಲ, ಏನೂ ತಿನ್ನಂಗಿಲ್ಲ. ಕಾಂಗ್ರೆಸ್ ಪಕ್ಷದ ₹1 ತಿನ್ನಲ್ಲ ನಾನು. ನಂದೇ ಏನೋ ಕೊಟ್ಟದಾನೆ 2 ಲಕ್ಷ ಅವ್ರಿಗೆ. ನಂದ ಖರ್ಚು ಮಾಡೇನೆ, 5-6 ಲಕ್ಷ ಖರ್ಚು ಮಾಡ್ಕೊಂಡಾನೆ, ಕೊಟ್ಟಿಲ್ಲ. ಬಿಗ್ ಬಾಸ್ ಸೀಸನ್ ಹತ್ತಿರ ಬರುತ್ತೆ ಮುತ್ತೆ, ಯಾವ್ದ ಕುಂದ್ರತನ ಮುತ್ಯಾಗ ನಮ್ದು ಸಪೋರ್ಟ್. ಬಿಗ್ ಬಾಸ್ ಸೆಲೆಕ್ಟ್ ಆಗಲಿ ಅಣ್ಣ. ನಮಸ್ಕಾರ, ಹೀಗಿದ್ದೀರಾ? ಕರ್ಣ, ನಮಸ್ಕಾರಪ್ಪ ತಮ್ಮ. ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅಂತ ಹಾಕಿದಿ, ನಿನ್ನ ಅಲ್ಲೇ ನಾನು ಸಪೋರ್ಟ್ ಮಾಡಿಲ್ಲನಾ? ನಾನಾ ಒಂದು ಕೇಸ್ ನಡೆಸೋದ? ಹಾಕ್ತಾರೆ FIR ಹಾಕಿ ಅರ್ಕ 2025 ಅದು ಎಂಥದ 99D ಹಾಕ್ಯಾರ. ಅದ್ರಾಗ ಏನು ಆ್ಯಕ್ಷನ್ ಇಲ್ಲ. 66D ಏನೂ ಇಲ್ಲ ಅದ್ರಾಗ. ಅದು ಸುಮ್ಮನೆ ಯೂಸ್ಲೆಸ್ FIR ಅದು. ಅಲ್ಲಿ ಏನು ಹಾಕಿದ್ನಲ್ಲ ಭೋಜಣ್ಣವರ, ಅವನ ನನ್ನ ಮೇಲೆ ಇಲ್ಲಿ ಹಾಕಿದ್ದೆ SC/ST ಕೇಸ. 2 ತಾಸು ಕ್ರಾಸ್ ಮಾಡೇನಿ. ನಿನ್ನ ಕೇಸು ಕ್ರಾಸ್ ಮಾಡಕ್ಕೆ ನಾನಾ ಬರ್ತಾನೆ. ಅರೆಸ್ಟ್ ಮಾಡಿರಿ ಹೇಳಿ, ನಾನು ಬರ್ತಾನೆ. ಬಂದಾಗ ನಾನಾ ಜಾಮೀನು ಕೊಡ್ತೇನೆ ನಿನಗೆ. ಏನು ದೊಡ್ಡದಲ್ಲ, 2 ತಾಸನ್ನ ನಾನು ಬಾಗಲಕೋಟೆಗೆ ಇರ್ತೇನೆ. ಅದೇನು ದೊಡ್ಡ ಕೇಸ್ ಅಲ್ಲ, ಏನು ಕ್ರಿಮಿನಲ್ ಅಲ್ಲ, ಮರ್ಡರ್ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಓಕೆ, ಅದೇನು ದೊಡ್ಡ ಇದಲ್ಲ, ಅದು IT ಆ್ಯಕ್ಟ್. ಸೊ ಓಕೆ, ಮಳೆ ಬರ್ತಲ್ಲ, ಮಳೆ ಬರ್ತದೆ ತೋರಿ. ನಾಳೆ ಒಳಗೆ ಮಳೆ ಬರ್ತದೆ. ನಾಳೆ 6 ಗಂಟೆ ಒಳಗೆ ಎಲ್ಲ ರಾಜ್ಯಾದ್ಯಂತ ಮಳೆ ಬರ್ತದೆ. ಹೆದರಕ್ಕೆ ಹೋಗ್ಬೇಡ್ರಿ, ಮಳೆ ಬರ್ತೈತಿ. ಜೈ ಹಿಂದ್, ಜೈ ಕರ್ನಾಟಕ.